ಹಾಕೊಂಡಿರೋ ಮುಖವಾಡ ಮಾತ್ರನೇ. ಮನೇಲ್ ಮಾತ್ರ ಸೋದರಳಿಯನ್ ಹೆಂಡತಿಗೆ ವರದಕ್ಷಿಣೆಗೋಸ್ಕರ ಹಿಂಸೆ ಕೊಡ್ತಾ ತನ್ನ ಮನೇಲೇ ಇರೋ ಅಮೆರಿಕ ಹುಡುಗಿನ ಆಸ್ತಿಗೋಸ್ಕರ ಅಳಿಯನ್ಗೆ ಮತ್ತೊಂದ್ ಮದ್ವೆ ಮಾಡ್ಸೋಕ್ ಪ್ರಯತ್ನ ಪಡ್ತಾ ಅಳಿಯನ್ ಹೆಂಡತಿನ ಸಾಯಿಸೋದಕ್ಕೆ ತಂಗಿಗೆ ಕುಮ್ಮಕ್ಕು ಕೊಡ್ತಾ ಇರ್ತಾನೆ. ಪಾಪ ಆ ಅಮಾಯಕಿ ಚಾರುಲತಾ ಈ ದುಷ್ಟನಿಂದ ತನ್ ತಂಗಿ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಚಿದಕ್ಕೆ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಅಮ್ಮ, ಆಲ್ಮೋಸ್ಟ್ ಎಲ್ಲ ಟಿವಿ ಚಾನೆಲ್ಸ್ ಅಲ್ಲೂ ಇದೇ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದ್ಬಿಡತ್ತೆ ಅಲ್ವಾ? ಹೌದಮ್ಮ, ಆ ರಾಜಾರಾಮ್ ಅವ್ರನ್ನ ಅರೆಸ್ಟ್ ಮಾಡಿಸಿ ನೀನ್ ಕೊಟ್ಟಿರೋದು ಒಂದ್ ಚಿಕ್ಕ ಏಟು. ಆದ್ರೆ ಅರೆಸ್ಟ್ ವಿಷಯ ಮೀಡಿಯಾಗ್ ಲೀಕ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗೋ ತರ ಮಾಡ್ದೆ ನೋಡು, ಅದು ರಾಜಾರಾಮ್ಗೆ ಜೀವನದಲ್ಲಿ ಮರೆಯಕ್ಕಾಗದೆ ಇರೋ ತರ ದೊಡ್ಡ ಏಟು. ಎಸ್, ಕೊಟ್ಟಿರೋ ಏಟಿಂದ ಅವ್ರೆಲ್ರ ಕಥೆ ಮುಗಿದು ಹೋಗುತ್ತೆ. ಮುಖ್ಯವಾಗಿ ನಿನ್ ಗಂಟು ಮೂಟೆ ಕಟ್ಕೊಂಡು ಮನೆ ಅಳಿ ಆಗಿ ನಮ್ಮನೇಲೆ ಬಂದ್ ಬಿದ್ದಿರ್ತಾನೆ. ಅವನು ಬರ್ತೆ ಎಲ್ಲಿಗೆ ಹೋಗ್ತಾನೆ? ಅವನೇನಾದ್ರೂ ನಮ್ಮ ಮನೆಗೆ ಮನೆ ಅಳಿಯಾಗಿ ಬರಲ್ಲ ಅಂತ ಹೇಳಿ ಅವ್ರ ಮಾವ ಆಚೆ ಬರ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಅವನು ಸ್ಟೇಷನ್ ಇಂದ ಸೀದಾ ಜೈಲಿಗೆ ಹೋಗ್ಬಿಡ್ತಾನೆ. ಜೊತೆಗೆ ಈ ಬ್ರೇಕಿಂಗ್ ನ್ಯೂಸ್ ನ ನೋಡಿದ್ಮೇಲೆ ಈ ನನ್ ಗಂಡ ಹೋಗ್ಬೇಕೋ ಹೋಗ್ಬಾರ್ದು ಅಂತ ಯೋಚಿಸೋದ್ ಬಿಟ್ಟು ಹೋದ್ರೇನೆ ಒಳ್ಳೇದು ಅಂತ ಅನ್ಕೋತಾನೆ. ನಮ್ಮನೇಲೆ ಇದ್ದೀನಿ. ಇದು ನನ್ನ ಎಣ್ಣೆನೆ. ನೀನ್ಯಾರೋ? ಗಬ್ಬರ್ ಸಿಂಗ್. ಆ ಕೌರ್ ಹೇಳಿದ್ ಗಬ್ಬರ್ ಸಿಂಗು ಇವನೇ ಅನ್ಸುತ್ತೆ. ಏನಲ್ಲೇ ಏನೋ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ನಾನೇನು ಯೋಚನೆ ಮಾಡ್ತೀನಿ, ಆದ್ರೂ ನನ್ ಮನೆಗೆ ಬಂದು ನನಗೆ ಲೇ ಅನ್ನೋದಿಕ್ಕೆ ನಿನ್ಗೆ ಎಷ್ಟೋ ಧೈರ್ಯ? ಅಮ್ಮ, ಗಬ್ಬರ್ ಸಿಂಗ್ ಅಂತ ಹೇಳಿಲ್ವೇನಲ್ಲೇ? ಎಲ್ಲಿ? ಏನೋ ನಂದು ಮೀಸಾಸ್ ಎಲ್ಲಿ? ಮೀಸೆನಾ? ಅಲ್ಲಿ ನೋಡು, ನಿನ್ ಹತ್ರನೇ ಇದೆಯಲ್ಲ. ಮೀಸೆ ಅಲ್ಲ ಕಣಲೇ, ನನ್ ಮಿಸ್ಸಸ್, ನನ್ ಹೆಂಡತಿ ಎಲ್ಲಿ? ಓ, ನಿನ್ ಹೆಂಡತಿನಾ? ಎಲ್ಲಿ? ಲೇ, ಯಾಕೋ ಹೊಡಿತೀಯಾ? ಅದ್ ಸರಿ, ನಿನ್ ಕೌರು ನನ್ಗೇನ್ ಗೊತ್ತು? ಅವಳ ಹೆಸರು ಕೌರು ಅಂತ ನಿನಗ್ ಗೊತ್ತು, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನಿನಗ್ ಗೊತ್ತಿಲ್ಲ ಅಲ್ಲ? ಬೇಡ 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 ಬೇಡ, ಬೇಡ ಬೇಡ ಬೇಡ, ಕೈ ಮುಗಿತೀನಿ. ಹೊಡಿಬೇಡ ಹೊಡಿಬೇಡ ಹೊಡಿಬೇಡ. ಇಲ್ಲಿ ನೋಡು, ನಿಮ್ ಕಡೆಯವ್ರಿಗೆ ಗಂಡಸ್ರ ಹೆಸರು ಪಕ್ಕದಲ್ಲಿರೋ ಸಿಂಗು, ಹೆಂಗಸ್ರ ಹೆಸರು ಪಕ್ಕದಲ್ಲಿ ಕೌರು, ಈ ತರ ಎಲ್ಲ ಇರುತ್ತೆ ಅಲ್ವಾ? ಅದಕ್ಕೆ ಏನೋ ಸುಮ್ನೆ ಹೇಳ್ಬಿಟ್ಟೆ. ಅದಕ್ಕೆ ನೀನ್ ಹೆಂಡತಿ ಬಗ್ಗೆ ನನಗೆ ಗೊತ್ತಿರೋ ತರ ಹೊಡಿತೀಯಲ್ಲ. ನೀನು ಕ್ಲವರ್ ಆಗಿ ಕವರ್ ಮಾಡಿದ್ರೆ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಬದ್ಮಾಶ್? ಬದ್ಮಾಶ್, ನಮ್ದಕ್ಕೆಲ್ಲ ಗೊತ್ತು. ಏನ್ ಗೊತ್ತೋ? ನಿನ್ನೆ ರಾತ್ರಿ ಜೋರಾಗಿ ಮಳೆ ಬಂತು. ನಂದು ಕೌರ್ ಮಳೇಲಿ ಚೆನ್ನಾಗಿ ನೆಂದು ನಿನ್ ಮನೆಗ್ ಬಂದ್ಲು. ಇಲ್ಲ ಸಿಂಗು, ಮಳೆ ಇಲ್ದೇನೆ ಒದ್ದೆಯಾಗಿ ಬಂದಿದ್ಲು. ಅದು ನನಗೂ ಅರ್ಥ ಆಗ್ಲಿಲ್ಲ. ಅಂದ್ರೆ ಬಂದಿದ್ದಾಳಂತ ಒಪ್ಕೊಂಡೆ ತಾನೆ ಸಾಲೆ? ಈಗ ನಿಂದೆ ಹೇಳ್ಬೇಕು. ನಂದು ಕೌರ್ ಎಲ್ಲಿದೆ ನಿಂದು ನಂಗೆ ಹೇಳ್ಬೇಕು. ಇಲ್ಲ ಅಂದ್ರೆ ನನ್ ಕೈಯಲ್ಲಿ ನಿಂದು ಪ್ರಾಣ ಹೋಗುತ್ತೆ. ಆದ್ರೂ ಕೇಳೋದಿಕ್ಕೆ ಅಂತ ಬಂದವರು ಆ ಕೆಲಸ ಮಾಡ್ದೇನೆ. ಇಲ್ಲಿ ನೋಡಿ, ನಾನು ಕೇಳ್ದೇನೆ ಈ ತರ ವಿಡಿಯೋ ತೆಗಿತೀರಾ? ಕರ್ಮ ಅಂದ್ರೆ ಇದೆ.
ನೀವ್ ಸಿಕ್ಕಾಕಿಸ್ಬೇಕು ಅನ್ಕೊಂಡ್ರಿ ನೀವೇ ಸಿಕ್ಕಾಕೊಂಡ್ರಿ. ಇವಾಗ ನೀವು ಗಬ್ಬರ್ ಸಿಂಗ್ ಇಂದ ತಪ್ಪಿಸ್ಕೊಂಡ್ರು ಕೂಡ ಪೊಲೀಸ್ ಅವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿಜಾನೇ, ಗಬ್ಬರ್ ಸಿಂಗ್ ಕೈಲ್ ಸಿಕ್ಕಿದ್ರೆ ಮರ್ಡರ್ ಆಗ್ತಾರೆ, ಪೊಲೀಸ್ ಕೈಲ್ ಸಿಕ್ಕಿದ್ರೆ ಮರ್ಡರ್ ಕೇಸಲ್ಲಿ ಒಳಗ್ ಹೋಗ್ತಾರೆ. ಅವೆರಡು ನಡಿಬಾರ್ದು ಅಂದ್ರೆ ನಾವ್ ಹೇಳಿದ ಮಾತ್ ಕೇಳಿ ದೊಡ್ಡಪ್ಪನ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೋತಾರೆ. ಆ ಎರಡು ಆಪ್ಷನ್ಗಿಂತ ಮೂರನೇದೇ ಬೆಟರ್ ಅನ್ಸುತ್ತಮ್ಮ. ಈ ಕಡೆ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡ್ದೇನೆ ಆ ಕೆಲಸ ನೋಡು. ಇಲ್ಲ ಅಂದ್ರೆ ಈ ವಿಡಿಯೋ ಒಂದೇ ಸಲ ಪೊಲೀಸ್ಗೆ ಗಬ್ಬರ್ ಸಿಂಗ್ಗೆ ಫಾರ್ವರ್ಡ್ ಆಗತ್ತೆ. ಅಯ್ಯೋ ಬೇಡ 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 ಅಂತ ಕೆಲಸ ಮಾಡ್ಬೇಡಮ್ಮ. ಇಲ್ಲಿ ನೋಡು, ಅಷ್ಟು ದೂರ ಬರೋಕೆ ಯಾಕೆ ಬಿಡ್ತೀನಿ ನಾನು. ನೀವು ಹೊರಡಿ, ನಾನ್ ನೋಡ್ಕೋತೀನಿ. ಇಲ್ಲಿ ನೋಡಿ, ರಾಜಾರಾಮ್ ಅವರು ನಿರಪರಾಧಿ ಅಂತ ಹೊರಗಡೆ ಬರೋ ತರ ನಾನ್ ಮಾಡ್ತೀನಲ್ವಾ.